ಬ್ಲಾಸ್ಟ್ ಎಂಥ ಸಿನಿಮಾ ಮಾತ್ರ ಇದು. ಸಿನಿಮಾದ ಹೆಸರಿನ ಹಾಗೆ ಸಿನಿಮಾನು ಫುಲ್ ಬ್ಲಾಸ್ಟ್ ಆಗಿದೆ ಅಷ್ಟೇ. ಇನ್ನು ಇದರಲ್ಲಿರುವಂಥ ಆ್ಯಕ್ಷನ್ ಸೀನ್ಸ್ಗಳು ಮಾತ್ರ ಫುಲ್ ಪ್ಯಾಕ್ಡ್ ಮಾಸ್ ಮಸಾಲ ಅಷ್ಟೇ. ಟೋಟಲ್ ಆಗಿ ವರ್ತ್ ವಾಚ್ ಫುಲ್ ಎಂಟರ್ಟೈನರ್ ಸಿನಿಮಾ ಕಂಡ್ರಪ್ಪ ಇದು. ಎಸ್, ಈಗ ತಾನೇ ನಾನು ಆ್ಯಕ್ಷನ್ ಪ್ರಿನ್ಸ್ ಅರ್ಜುನ್ ಸರ್ಜಾ ಅವರು ಹಾಗೆ ಪ್ರಿಯಾ ಅಭಿರಾಮಿ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ತಮಿಳಿನ ಬ್ಲಾಸ್ಟ್ ಸಿನಿಮಾನ ನೋಡ್ಕೊಂಬಂದೆ. ಇನ್ನು ಸಿನಿಮಾ ನೋಡಿದ ಆದಮೇಲೆ ನನಗೆ ಸಿನಿಮಾ ಹೇಗನ್ನಿಸ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಒಂದು ಸಣ್ಣದಾದ ಪುಟ್ಟದಾದ 4 ಜನ ಇರೋ ಒಂದು ಫ್ಯಾಮಿಲಿ ಇರುತ್ತೆ. ಅಂದರೆ ಇದನ್ನು ನಾರ್ಮಲ್ ಫ್ಯಾಮಿಲಿ ಅನ್ಕೊಂಬೇಡಿ, ಫುಲ್ ಕರಾಟೆ ಕಲ್ತಿರುವಂಥ ಕರಾಟೆ ಫ್ಯಾಮಿಲಿ ಇದು. ಸೊ ಈಗಿರೋ ಈ ಫ್ಯಾಮಿಲಿಯವರು ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನಿಂದ ಒಂದು ಪ್ರಾಬ್ಲಮ್ಗೆ ಸಿಕ್ಕಿ ಬೀಳ್ತಾರೆ. ಸೊ ಆ ಪ್ರಾಬ್ಲಮ್ ಆದ್ರೂ ಏನು, ಸೊ ಮುಂದೆ ಈ ಪ್ರಾಬ್ಲಮ್ ಇಂದ ಅವರು ಹೊರ ಬರೋ ಪ್ರೋಸೆಸ್ನಲ್ಲಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಿ ಬೀಳ್ತಾರೆ. ಸೊ ಅದು ಏನು ಅಂದರೆ, ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ವಿರುದ್ಧ ನಿಲ್ಲೋ ಪರಿಸ್ಥಿತಿ ಬರುತ್ತೆ. ಸೊ ಮುಂದೆ ಈ ಫ್ಯಾಮಿಲಿಯವರು ಏನೆಲ್ಲ ಮಾಡಿ ಪ್ರಾಬ್ಲಮ್ ಇಂದ ಹೊರಗೆ ಬರ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಇದರಲ್ಲಿ ಇದ್ದಂಥ ಸ್ಟೋರಿ ಹಾಗೆ ಆ್ಯಕ್ಷನ್ ಸೀನ್ಸ್ಗಳು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿನಿಮಾ ಕನೆಕ್ಟ್ ಆಗಿದ್ದೆ ಇದರಲ್ಲಿ ಇದ್ದಂಥ ಈ 2 ಎಲಿಮೆಂಟಿಂದ. ಆ್ಯಕ್ಚುಲಾಗಿ ಸಿನಿಮಾ ಕನೆಕ್ಟ್ ಆಗಿದ್ದೆ ಇದರಲ್ಲಿರುವಂಥ ಮಾಸಿವ್ ಆ್ಯಕ್ಷನ್ ಸೀನ್ಸ್ಗಳು. ಇದರಲ್ಲಿ ಇದ್ದಂಥ ಆ್ಯಕ್ಷನ್ ಸೀನ್ಸ್ಗಳನ್ನ ನೋಡಿ ಯಾವುದೋ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾನ ನೋಡ್ತಿದ್ವೇನೋ ಅಂತ ಫೀಲ್ ಕ್ರಿಯೇಟ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಸಿನಿಮಾದಲ್ಲಿ ಬರುವಂಥ ಆ್ಯಕ್ಷನ್ ಸೀನ್ಸ್ಗಳನ್ನು ಕೋರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ನೋಡುವಾಗ ಆ್ಯಕ್ಷನ್ ಸೀನ್ಸ್ಗಳು ಬೀರೋ ಇಂಪ್ಯಾಕ್ಟ್ ಇದೆಯಲ್ಲ, ಫುಲ್ ಎಫೆಕ್ಟಿವ್ ಆಗಿರುತ್ತವೆ. ಮೇಯ್ನಾಗಿ ಸಿನಿಮಾದ ಇಂಟರ್ವಲ್ ಬ್ಲಾಕ್ನಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಗುರು, ಅಲ್ಲಂತೂ ಮಾತ್ರ ಸಿನಿಮಾ ಅಂತೂ ಪೀಕಲ್ಲಿ ಹೋಗಿ ಕೂತ್ಬಿಡುತ್ತೆ. ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಲ್ಲಿ ಬರುವಂಥ ಆ್ಯಕ್ಷನ್ ಸೀನ್ಸ್ ಮಾತ್ರ. ಇನ್ನು ಸಿನಿಮಾದಲ್ಲಿ ಇವರು ಆಯ್ಕೆ ಮಾಡ್ಕೊಂಡಿರೋ ಸ್ಟೋರಿನೂ ಕೂಡ ಯೂನಿಕ್ ಅನಿಸುತ್ತೆ. ಹಾಗೆ ಸಿನಿಮಾದ ಸ್ಟೋರಿ ಹೋಗ್ತಾ ಹೋಗ್ತಾ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸಿನಿಮಾದಲ್ಲಿ ಇರುವಂಥ ಕ್ಯಾರೆಕ್ಟರ್ಸ್ಗಳನ್ನು ಬರ್ಕೊಂಡಿರೋ ರೀತಿ ಆಗಿರ್ಬೋದು, ಅವುಗಳನ್ನು ಡೆವಲಪ್ ಮಾಡ್ಕೊಂಡಿರೋ ರೀತಿ ಆಗಿರ್ಬೋದು, ಎಕ್ಸಲೆಂಟ್ ಅಂತೀನಿ. ಕೆಲವೊಂದು ಸೀನ್ಸ್ಗಳಂತೂ ಆ ಕ್ಯಾರೆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಮಾತ್ರ ಪೀಕ್ ಆಗಿರುತ್ತೆ. ಲೈಕ್ ಸಿನಿಮಾದ ಇಂಟರ್ವಲ್ ಬ್ಲಾಕ್ನಲ್ಲಿ ಬರುವಂಥ ಸೀನಲ್ಲಿ ಆಗಿರ್ಬೋದು, ಹಾಗೆ ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಪೋರ್ಷನ್ಸ್ಗಳಾಗಿರ್ಬೋದು, ತುಂಬಾ ಎಂಜಾಯ್ ಮಾಡ್ತೀರಾ. ಇನ್ನು ಸಿನಿಮಾದಲ್ಲಿ ಇದ್ದಂಥ BGM ವಿಷಯಕ್ಕೆ ಬರೋದಾದರೆ, ಸಿನಿಮಾಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೂ ತಪ್ಪಾಗೋದಿಲ್ಲ. ಯಾಕಂದರೆ ಸಿನಿಮಾದಲ್ಲಿ ಬರುವಂಥ ಆಲ್ಮೋಸ್ಟ್ ಸೀನ್ಸ್ಗಳನ್ನು ಎಲಿವೇಟ್ ಮಾಡಿದ್ದೇ ಇದರಲ್ಲಿ ಇದ್ದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸಖತ್ತಾಗಿ ವರ್ಕ್ ಆಯಿತು ಸಿನಿಮಾಗೆ ಮಾತ್ರ. ಸಿನಿಮಾದಲ್ಲಿ ಒಂದೇ ಟ್ಯೂನ್ನ ಯೂಸ್ ಮಾಡಿದ್ರು, ಆ ಟ್ಯೂನ್ ಬೀರೋ ಇಂಪ್ಯಾಕ್ಟ್ ಇದೆಯಲ್ಲ, ಎಫೆಕ್ಟಿವ್ ಆಗಿತ್ತು. ನೆಗೆಟಿವ್ಸ್: ಸಿನಿಮಾನ ನಾನು ಆ್ಯಕ್ಷನ್ ವೈಸಲ್ಲಿ ಆಗಿರ್ಬೋದು, ಸ್ಟೋರಿ ವೈಸಲ್ಲಿ ಆಗಿರ್ಬೋದು ಗುಡ್ ಅಂತೀನಿ. ಆದರೆ ಸಿನಿಮಾದ ಸ್ಟೋರಿನ ಇನ್ನೂ ಗ್ರಿಪ್ಪಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಬರೆದುಕೊಳ್ಳಬಹುದಾಗಿತ್ತು. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾದ ಸ್ಟೋರಿ ತುಂಬಾ ಫಾಸ್ಟ್ ಆಯಿತು ಅಂತ ಅನಿಸ್ತು. ಯಾಕಂದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಸೀಕ್ವೆನ್ಸಸ್ಗಳು ತುಂಬಾ ಫಾಸ್ಟ್ ಆಗಿ ರನ್ ಆಗುತ್ತೆ. ಸೊ ಆದ್ದರಿಂದ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಸೀನ್ಸ್ಗಳು ನಮಗೆ ಅಷ್ಟು ಎಫೆಕ್ಟಿವ್ ಆಗಿ ಅನಿಸೋದಿಲ್ಲ. ಸೊ ಆದರೆ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಅದನ್ನು ಕವರ್ ಮಾಡಿಬಿಡ್ತಾರೆ. ಸೊ ಅದೇನು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ಇದೊಂದು ಟೋಟಲಿ ಗುಡ್ ವಾಚ್ ಸಿನಿಮಾ ಅಂತೀನಿ. ನಿಮಗೇನಾದರೂ ಒಂದೊಳ್ಳೆ ಆ್ಯಕ್ಷನ್ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ, ಅದರೊಳಗೆ ಯೂನಿಕ್ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದಂತಹ ಸಿನಿಮಾ ಇದು.